ನಮಸ್ಕಾರ ವೀಕ್ಷಕರೇ, ರಾಯರ ನೆನೆಯೋಣ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ರಾಯರ ಆರಾಧನಾ ಮಹೋತ್ಸವ ಬಹಳ ವಿಶೇಷವಾಗಿ ಪ್ರತಿ ವರ್ಷ ನಡೆಯುತ್ತೆ. ರಾಯರು ಸಶರೀರವಾಗಿ ಬೃಂದಾವನಸ್ಥರಾದಂತಹ ಈ ದಿನವನ್ನ ಪ್ರತಿ ವರ್ಷ ಆರಾಧನಾ ಮಹೋತ್ಸವವಾಗಿ ಆಚರಣೆ ಮಾಡಲಾಗತ್ತೆ. ಮಂತ್ರಾಲಯದಲ್ಲಂತೂ ಸಾಕಷ್ಟು ವಿಶೇಷವಾದ ಕಾರ್ಯಕ್ರಮ, ಪೂಜೆ ಪುನಸ್ಕಾರಗಳಿರುತ್ತೆ. ಅದರ ಜೊತೆಗೆ ಜಗತ್ತಿನಾದ್ಯಂತ ರಾಯರ ಭಕ್ತರು ಈ ಆರಾಧನಾ ಮಹೋತ್ಸವವನ್ನ ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಮಂತ್ರಾಲಯದ ದೃಶ್ಯ ಈಗ ನೀವು ನೋಡ್ತಾ ಇದ್ದೀರಿ. ಸಾಮಾನ್ಯ ದಿನಗಳಲ್ಲೇ ಮಂತ್ರಾಲಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅಂಥದ್ರಲ್ಲಿ ಆರಾಧನೆ ಅಂತ ಅಂದಾಗ ದೇಶದ ಮೂಲೆ ಮೂಲೆಗಳಿಂದ, ವಿದೇಶಗಳಿಂದ ರಾಯರ ಭಕ್ತರು ಈ ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಅಂತ ಬರ್ತಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ರಾಯರು ಬಹಿರ್ಮುಖರಾಗಿರ್ತಾರೆ. ಹಾಗಾಗಿ ಈಗ ರಾಯರ ದರ್ಶನವನ್ನ ಪಡೆಯೋದ್ರಿಂದ ಸಕಲ ಸಂಕಷ್ಟಗಳು ನಿವಾರಣೆಯಾಗತ್ತೆ ಅನ್ನೋ ನಂಬಿಕೆಯಿಂದ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ರಾಘವೇಂದ್ರ ತೀರ್ಥರು 1671ರಲ್ಲಿ ಮಂತ್ರಾಲಯದಲ್ಲಿ ಸಶರೀರವಾಗಿ ಬೃಂದಾವನಸ್ಥರಾದರು. ಅವತ್ತಿನಿಂದ ಇವತ್ತಿನ ತನಕ ಪ್ರತಿ ವರ್ಷ ಆರಾಧನಾ ಮಹೋತ್ಸವ ನಡೆಯುತ್ತೆ. ಈ ಬಾರಿ ನಡೀತಾ ಇರೋದು 354ನೇ ಆರಾಧನಾ ಸಂಭ್ರಮ. ಭಕ್ತರು ಯಾವ ಸಂಖ್ಯೆಯಲ್ಲಿ ಅಲ್ಲಿ ಸೇರಿದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು. ಮಂತ್ರಾಲಯ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ರಾಯರ ಭಕ್ತರು ಈ ದಿನವನ್ನ ಆಚರಣೆ ಮಾಡ್ತಾರೆ. ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಅಂತ ಬಹಳ ಪ್ರಮುಖವಾಗಿ ಈ 3 ದಿನಗಳ ಕಾಲ ಆರಾಧನೆ ನಡೆಯುತ್ತೆ. ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಪ್ರತಿ ವರ್ಷ 7 ದಿನಗಳ ಕಾಲ ಈ ಆರಾಧನಾ ಮಹೋತ್ಸವವನ್ನ ನಡೆಸಲಾಗತ್ತೆ. ಅದರಲ್ಲಿ ಈ 3 ದಿನ ಇದೆಯಲ್ಲ, ಇದು ಬಹಳ ವಿಶೇಷವಾದದ್ದು. ಪ್ರಪಂಚದಾದ್ಯಂತ ಇರುವ ರಾಯರ ಭಕ್ತರು ಈ ದಿನವನ್ನ ಸಂಭ್ರಮಿಸ್ತಾರೆ. ಆರಾಧನೆಗೆ ಆದಷ್ಟು ಮಂತ್ರಾಲಯಕ್ಕೆ ಬಂದು ದರ್ಶನವನ್ನ ಪಡಿಬೇಕು ಅಂತ ಬೇರೆ ಬೇರೆ ಕಡೆಗಳಿಂದ ಭಕ್ತರು ಮಂತ್ರಾಲಯದ ಕಡೆ ಮುಖ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದೊಂದು ದಿನವೂ ಕೂಡ ಒಂದೊಂದು ಆಚರಣೆಗಳು ನಡೆಯುತ್ತೆ. ಇನ್ನು ರಾಯರ ಮಹಿಮೆಯನ್ನಂತೂ ಹೇಳೋದೇ ಬೇಡ. ಪ್ರತಿಯೊಬ್ಬರಿಗೂ ಕೂಡ ರಾಯರ ಮಹಿಮೆ ಎಂಥದ್ದು ಅನ್ನೋದು ಗೊತ್ತೇ ಇದೆ. ಇನ್ನು ಕಷ್ಟ ಅಂತ ಹೇಳಿ ರಾಯರ ಸನ್ನಿಧಾನಕ್ಕೆ ಹೋಗಿ ನಿಂತ್ರೆ ಆ ಕಷ್ಟಕ್ಕೊಂದು ಪರಿಹಾರವನ್ನ ರಾಯರು ಕಂಡುಕೊಡ್ತಾರೆ ಅನ್ನೋ ದೃಢವಾದ ನಂಬಿಕೆಯಿಂದಲೇ ಪ್ರತಿ ದಿನ ಕೂಡ ಭಕ್ತರು ಸೇರ್ತಾರೆ. ಇನ್ನು ಆರಾಧನೆ ಅಂತ ಅಂದಾಗ ಅಲ್ಲಿ ನಡೆಯೋ ವಿಶೇಷ ಆಚರಣೆ, ಪೂಜೆ ಪುನಸ್ಕಾರಗಳು, ಇದನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಅಂತಲೇ ಭಕ್ತರು ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಈ ಸ್ಥಳಕ್ಕೆ ಬರ್ತಾರೆ. ಇನ್ನು ರಾಯರ ಮಹಿಮೆ ಆಗ್ಬೋದು, ಆರಾಧನಾ ಮಹೋತ್ಸವ ಏನು ಆರಾಧನೆ ಅಂದ್ರೆ ಯಾವ ರೀತಿಯಾದಂತಹ ಆಚರಣೆಗಳು ನಡೆಯುತ್ತೆ, ಮಧ್ಯಾರಾಧನೆ, ಪೂರ್ವಾರಾಧನೆ, ಉತ್ತರಾರಾಧನೆ, ಹೀಗೆ ಈ 3 ದಿನಗಳು ನಡೆಯುವಂತಹ ಕ್ರಮಗಳು ಏನು, ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮ ಚಿಂತಕರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಹರ ನಾಗರಾಜ್ ಆಚಾರ್ಯ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ವಿಶೇಷ ಅತಿಥಿ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್, ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅಂತ ಅಂದ್ರೆ ಕೇವಲ ಮಂತ್ರಾಲಯ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಭಕ್ತರಿದ್ದಾರೆ. ಆರಾಧನಾ ಮಹೋತ್ಸವ ಅಂದ್ರೆ ಕೇವಲ ಮಂತ್ರಾಲಯದಲ್ಲಿ ಮಾತ್ರ ಸಂಭ್ರಮ ಅಲ್ಲ, ಎಲ್ಲಾ ರಾಘವೇಂದ್ರ ಸ್ವಾಮಿ ಮಠ, ಪ್ರಪಂಚದ ಮೂಲೆಯಲ್ಲಿರುವಂತಹ ಭಕ್ತರು ಈ ದಿನವನ್ನ ಸಂಭ್ರಮಿಸ್ತಾರೆ. ನಾ ಮೊದಲನೇದಾಗಿ ಕೇಳಬೇಕು ಅಂದ್ರೆ ಏನಿದು ಆರಾಧನೆ ಅಂದ್ರೆ? ವಿಶೇಷವಾಗಿ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ. ಆರಾಧನೆ ಅಂದರೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂದರೆ ಅವರು ಸಶರೀರವಾಗಿ ಬೃಂದಾವನದಲ್ಲಿ ಪ್ರವೇಶ ಮಾಡಿದಂಥ ದಿವಸ. ಮಿಕ್ಕಲ್ಲಿ ಶರೀರ ಬಿಟ್ಟವರಿಗೆ ನಾವು ತಿಥಿ ಅಂತ ಮಾಡ್ತೀವಿ ನೀವಲ್ಲ, ಇದು ಅವ್ರು ಬೃಂದಾವನದಲ್ಲಿ ಪ್ರವೇಶ ಮಾಡೋದು. ಮಿಕ್ಕೆಲ್ಲ ಸಂತರಿಗೆ ಅವ್ರ ಶರೀರ ಬಿಟ್ಟಾಗ ಆರಾಧನೆ ಅಂತ ಮಾಡ್ತೀವಿ. ನಮ್ಮಲ್ಲಿ ಆರಾಧನೆ ಸಾಮಾನ್ಯವಾಗಿ ನಡೆಯೋದು 3 ದಿವಸ. ಪೂರ್ವಾರಾಧನೆ ಆವಾಹನೆ ಮಾಡ್ತೀವಿ, ಮಧ್ಯಾರಾಧನೆ ಅವರು ಶರೀರ ಬಿಟ್ಟಂಥ ದಿವಸ, ಆಮೇಲೆ ಉತ್ತರಾರಾಧನೆ ಅವರನ್ನು ಕಳಿಸ್ಕೊಳ್ಳುವಂಥದ್ದು. ಯಾಕೆಂದರೆ ಅದು ವಿಶೇಷ ಚೈತನ್ಯಗಳು, ಸಾಮಾನ್ಯವಾದ್ದಲ್ಲ. ಈ ಪದ್ಧತಿ ನಮಗೆ ಆರಾಧನೆ ಇದನ್ನೆಲ್ಲ ಮಾಡಿ ಸಾಮಾನ್ಯವಾಗಿ ಪುರಂದರದಾಸರ ಆರಾಧನೆ, ವ್ಯಾಸರಾಜರ ಆರಾಧನೆ, ಇದೆಲ್ಲ ಬೇಕಷ್ಟು ಈ ಥರ ನಾವು ಪರಂಪರೆಯಿಂದ ನಡೆಸ್ಕೊಂಡು ಬರ್ತೀವಿ. ಇಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯದಲ್ಲಿ ಸಪ್ತರಾತ್ರೋತ್ಸವ ನಡೆಯುತ್ತೆ. 7 ದಿವಸ ನಡೆಯುತ್ತೆ ಈ ಉತ್ಸವ. ಅದ್ಭುತವಾಗಿ 7 ದಿವಸದಲ್ಲಿ ಈ 3 ದಿನ ತುಂಬಾ ಇಂಪಾರ್ಟೆಂಟ್. ಈ 3 ದಿವಸ ಬಹಳ ಮುಖ್ಯ. ಈ 3 ದಿವಸದಲ್ಲಿ ಹಿರಿಯರ ಅಭಿಮತದ ಪ್ರಕಾರ ರಾಘವೇಂದ್ರ ಸ್ವಾಮಿಗಳು
ತಾವು ಅಪರೋಕ್ಷವಾಗಿ ಬೃಂದಾವನದಿಂದ ಈಚೆ ಬಂದು ಎಲ್ಲ ಭಕ್ತರಿಗೂ ಅನುಗ್ರಹ ಮಾಡ್ತಾರೆ, ತಮ್ಮ ದೃಷ್ಟಿಯನ್ನು ಹರಿಸ್ತಾರೆ ಅಂತ. ಯಾಕೆಂದರೆ ಗುರುಗಳ ದೃಷ್ಟಿ ಬೀಳಬೇಕಾದ್ದು ಬಹಳ ಮುಖ್ಯ, ಗುರುಬಲ ಬಹಳ ಮುಖ್ಯ ಮನುಷ್ಯನಿಗೆ. ಅದಕ್ಕೋಸ್ಕರನೇ ಮಂತ್ರಾಲಯದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ. ಈಗ ಯಾರೇ ಜಾತಕ ತೋರಿಸಿದಾಗ ಜಾತಕದಲ್ಲಿ ಏನು ನೋಡ್ತಾರೆ, ಗುರುಬಲ ಇದೆಯಾ ಅಂತ ನೋಡ್ತಾರೆ. ಆ ಗುರುವಿನ ದೃಷ್ಟಿ ಬೀಳುತ್ತೆ ಯಾರ್ಯಾರು. ಇದನ್ನು ಮುಖ್ಯ ಏನು ಅಂದರೆ, ರಾಘವೇಂದ್ರ ಸ್ವಾಮಿಗಳು ಯಾರ ಮೇಲೆ ದೃಷ್ಟಿ ಬಿಡ್ತಾರೆ ಅಂದರೆ, ಸತ್ಯ ಧರ್ಮ ರಥಾಯಚ, ಸತ್ಯದಲ್ಲಿ ಧರ್ಮದಲ್ಲಿರಬೇಕು. ಯಾರ್ಯಾರೋ ನಾವು ಮಾಡಬಾರ್ದಿದ್ದೆಲ್ಲ ಮಾಡಿ ರಾಯರನ್ನ ಉದ್ಧಾರ ಮಾಡಿ ಅಂತಂದರೆ ಅದಕ್ಕೆ ಒಪ್ಪುವಂಥ ಗುರುಗಳಲ್ಲ ಅವರು. ಅವರ ಇಡೀ ಜೀವನವೇ ಸತ್ಯ ಧರ್ಮ ರಥಾಯಚ. ಹಾಗಾಗಿ ಎಲ್ಲ ತಮ್ಮ ಭಕ್ತರ ಮೇಲೆ ರಾಘವೇಂದ್ರ ಸ್ವಾಮಿಗಳು ಒಂದು ವೈಶಿಷ್ಟ್ಯ ಅಂತಂದರೆ, ಅವರು ಬೃಂದಾವನದಲ್ಲಿ ಪ್ರವೇಶ ಆಗೋಕ್ಕೆ ಮುಂಚೆ ಅವರೇ ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀನಿವಾಸ ದೇವರ ದೇವಸ್ಥಾನ ಇದೆ ಮಂಚಾಲ ಕ್ಷೇತ್ರದಲ್ಲಿ. ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಕೋತಾರೆ, ನಿನ್ನ ಪ್ರೇರಣೆಯಂತೆ ನಾನು ಬೃಂದಾವನದಲ್ಲಿ ಪ್ರವೇಶ ಮಾಡ್ತೀನಪ್ಪ. ಅದು ಅಂತರ್ಗುಹೆ, ಅದು 6 ಅಡಿಯ ಚಚ್ಚೌಕವಾದಂಥ ಅಂತರ್ಗುಹೆ. ಅದು ಭೂಮಿಯ ಕೆಳಗಡೆ ಬರುವಂಥ ಕಲ್ಲಿನ ಕಟ್ಟಡ, ಅದು ಸಾಮಾನ್ಯ ಅಲ್ಲ. ನಾನು ಪ್ರವೇಶ ಮಾಡ್ತೀನಿ, ನಾನು ತಪಸ್ಸು ಮಾಡ್ತೀನಿ, ನಾನು ಧ್ಯಾನ ಮಾಡ್ತೀನಿ. ಯಾರಿಗೋಸ್ಕರ ಅಂದರೆ ನನಗೋಸ್ಕರ ಅಲ್ಲ, ನನಗೆ ಯಾವ ಕೀರ್ತಿನೂ ಬೇಡ, ನನಗೆ ಯಾವ ಮುಕ್ತಿಯೂ ಬೇಡ, ನನಗೆ ಯಾವ ಲೌಕಿಕ ಸುಖನೂ ಬೇಡ. ನಾನು ಯಾರಿಗೋಸ್ಕರ ಮಾಡ್ತೀನಿ ಅಂದರೆ, ಅನೇಕರು ಆರ್ತಿದ್ದಾರೆ ಪಾಪ, ಪ್ರಾರಬ್ಧ ಕರ್ಮದಿಂದ ಅನೇಕ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಯಾರೋ ಕಣ್ಣೀರು ಹಾಕ್ಕೊಂಡು ರಾಘವೇಂದ್ರ ನಾರಾಯಣ ಅಂತ ಯಾರು ಬರ್ತಾರೆ, ಆ ಕಣ್ಣೀರು ಒರೆಸು. ತಪಸ್ಸು ನಾನು ಮಾಡ್ತೀನಿ, ನಾನು 700 ವರ್ಷ ಭಗವಂತನ ಪ್ರೇರಣೆ, ಅದು 700 ವರ್ಷ ಈ ಬೃಂದಾವನದಲ್ಲಿ ಇರ್ತೀನಿ ಅಂತಾರೆ ರಾಯರು. ಈಗ 354ನೇ ವರ್ಷದ ಆರಾಧನೆ ನಾವು ಆಚರಣೆ ಮಾಡ್ತಿದ್ವಿ. 700 ವರ್ಷ ಇಲ್ಲಿ ನಾನು ತಪಸ್ಸು ಮಾಡ್ತೀನಿ, ಅವರಿಗೆ ನೀನು ಅನುಗ್ರಹ ಮಾಡು. ಇದಕ್ಕಾಗಿ ಎಲ್ಲರೂ ಪ್ರೀತಿಸೋದು ರಾಯರನ್ನ. ನಾವು ಯಾರನ್ನ ಜಗದ್ಗುರು ಅಂತೀವಿ, ಈಗ ನಿಜವಾಗ್ಲೂ ಜಗದ್ಗುರುಗಳು ರಾಘವೇಂದ್ರ ಸ್ವಾಮಿಗಳು. ಯಾಕೆಂದರೆ ಜಗತ್ತನ್ನು ಪ್ರೀತಿಸ್ತಾ ಇದ್ರು ಅವರು, ಜಗತ್ತನ್ನು ಪ್ರೀತಿಸ್ತಿದ್ರು, ಜನತೆಗೋಸ್ಕರ ತಾವು ತಪಸ್ಸು ಮಾಡ್ತಿದ್ರು. ಈಗಲೂ ತುಂಗಭದ್ರಾ ತಟದಲ್ಲಿ ನಿರಂತರ ತಪಸ್ವಿಗಳಾಗಿ ಕೂತಿದ್ದಾರೆ. ಅಂಥವ್ರನ್ನ ಜಗದ್ಗುರು ಅನ್ನೋದು ನಮ್ಮಲ್ಲಿ ನಿಜವಾದ ಶಾಸ್ತ್ರದಲ್ಲಿ. ಯಾರು ಜಗದ್ಗುರು ಅಂದರೆ, ಸಮಾಜಕ್ಕೋಸ್ಕರ ಯಾರು ಬದುಕ್ತಾರೋ, ಸಮಾಜಕ್ಕೋಸ್ಕರ ಯಾರು ತ್ಯಾಗ ಮಾಡ್ತಾರೋ, ಸಮಾಜದ ಒಳಿತಿಗೋಸ್ಕರ ತಮ್ಮನ್ನು ತಾವೇ ಸಮರ್ಪಣೆ ಮಾಡ್ಕೊತಾರಲ್ಲ, ಅವರು ಜಗದ್ಗುರುಗಳು. ನಮ್ಮ ವೇದದಲ್ಲಿ ಒಂದು ಮಾತಿದೆ, ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನುಷು. ಒಬ್ಬ ವ್ಯಕ್ತಿ ಯಾವಾಗ ಅಮರತ್ವ ಸಿಗುತ್ತೆ, ಅಮೃತತ್ವ ಸಿಗುತ್ತೆ ಅಂತಂದರೆ, ತುಂಬ ಮಕ್ಕಳನ್ನು ಪಡೆದವನು ಅಂತಲ್ಲ, ತುಂಬ ಹಣ ಇದ್ಕೊಂಡವನು ಅಂತ ನಮ್ಮಲ್ಲಿ ಆ ಪ್ರಾಶಸ್ತ್ಯ ಇರಲ್ಲ. ವಿಪರೀತ ಹಣ ಇದೆ ಅಂತ. ನ ಕರ್ಮಣ ನ ಪ್ರಜೆ, ಅಥವಾ ಬೇಕಾಷ್ಟು ಕಷ್ಟಪಟ್ಟಿದ್ದಾನೆ, ಇಡೀ ಜೀವನ ಕಷ್ಟವೇ ಪಟ್ಟ, ಅವನನ್ನು ಏನು ಜನ ಸ್ಮರಣೆ ಮಾಡಲ್ಲ. ಒಂದೇ ಒಂದು ಕಾರಣದಿಂದ ಅವನು ಪ್ರಸಿದ್ಧಿ ಆಗ್ತಾನೆ, ಜನ ನೆನೆಸ್ತಾರೆ, ಸಮಾಜದಲ್ಲಿ ಶಾಶ್ವತ ಉಳಿತಾನೆ. ಅಂದರೆ ತ್ಯಾಗೇ ನೈಕೆ ಅಮೃತತ್ವ ಮಾನುಷ. ತನ್ನನ್ನು ತಾನೇ ಸಮರ್ಪಣೆ ಮಾಡ್ಕೊಂಡಿದ್ದಾನೆ, ತ್ಯಾಗ ಮಾಡಿದ್ದಾನೆ. ತ್ಯಾಗಕ್ಕೆ ಪ್ರಾಶಸ್ತ್ಯ. ರಾಘವೇಂದ್ರ ಸ್ವಾಮಿಗಳು ಸುಶರೀರವಾಗಿ ಒಳ್ಳೆ ಗಟ್ಟು ಆರೋಗ್ಯಕರವಾಗಿದ್ದರು. ಈ ಸಮಾಜದ ಒಳಿತಕ್ಕೋಸ್ಕರ ತಮ್ಮ ಪಾಂಚಭೌತಿಕ ಶರೀರವನ್ನು ಅಡಗಿಸ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಲಕ್ಷ ಲಕ್ಷ ಜನ ರಾಘವೇಂದ್ರ ಇಡೀ ಆಸೇತು ಹಿಮಾಚಲ ಏನು ಪ್ರಪಂಚದಲ್ಲೇ ಆಚರಣೆ ಯಾಕೆಂದ್ರೆ ಅವ್ರಿಗೆ ಅನುಭವ ಆಗಿದೆ, ಇವರಿಂದ ನಮ್ಗೆ ಅನುಗ್ರಹ ಆಗುತ್ತೆ, ನಮ್ಮ ಕಷ್ಟ ನೀಗಿಸ್ತಾರೆ ಅಂತ. ಈಗ ಯಾರನ್ನ ಕೇಳ್ಕೊಳ್ಳೋದು ನಾವು ಅಲ್ವೇ? ಹಾಗಾಗಿ ರಾಯರು ಅಷ್ಟು ಪ್ರೀತಿ. ಇವತ್ತು ರಾಯರ ಮಹಿಮೆ ಬಗ್ಗೆ ತುಂಬಾ ದಿನ ಇಡೀ ಮಾತಾಡಿದ್ರು ಅಷ್ಟು ವಿಷಯಗಳಿದೆ. ಕೆಲವರು ಸ್ವಂತ ಅನುಭವ ಕೂಡ ಪಟ್ಟಿದ್ದಾರೆ ರಾಯರ ಮಹಿಮೆ ಎಂಥದ್ದು ಅಂತ. ಇತ್ತೀಚಿನ ವರ್ಷಗಳಲ್ಲೂ ಕೆಲವೊಂದಷ್ಟು ಇನ್ಸಿಡೆಂಟ್ಗಳನ್ನ ನಾವು ನೋಡಿದ್ದೀವಿ. ನಡೆಯೋದಕ್ಕೆ ಬಾರದ ಒಬ್ಬ ಹೆಣ್ಮಗಳು ರಾಯರ ಮಠಕ್ಕೆ ಹೋಗಿ ಕೂತು ಎದ್ದು ಬರೋವಾಗ ಆಕೆ ನಿಧಾನವಾಗಿ ಮೆಟ್ಲು ಇಳ್ಕೊಂಡು ಬಂದ್ಲು ಅಂತೆಲ್ಲ. ಸೊ ರಾಯರ ಮಹಿಮೆ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಪ್ರತೀತಿಗಳಿದೆ? ಈಗ ನಿತ್ಯ ಇದು ನಡೀತಾ ಇದೆ. ನಿತ್ಯ ನಮ್ಮಲ್ಲಿ ವಿಶೇಷವಾಗಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಅಂತ ಮಾಡ್ತಾರೆ. ಯಾರು ಭಕ್ತಿ, ಅವರೇನು ತುಂಬ ದುಡ್ಡು ಖರ್ಚು ಮಾಡಬೇಕಾದ್ದಿಲ್ಲ, ಹಣ ಖರ್ಚು ಮಾಡಬೇಕಾದ್ದಿಲ್ಲ. ರಾಯರಲ್ಲಿ ಒಂದು ವೈಶೇಷ ಏನು ಅಂದರೆ, ತನ್ನ ಭಕ್ತರನ್ನ ನೋಯಿಸಲ್ಲ, ಅವರು ಹಣ್ಣು ಮಾಡಲ್ಲ, ಸತಾಯಿಸಲ್ಲ. ನಿಜವಾದ ಭಕ್ತಿ ಇದು ಮಾಡಿದ್ರೆ ಬೇಗ ಅನುಗ್ರಹ. ಕ್ರಮ ಅನುಸರಿಸಬೇಕು ಅಂತಿಲ್ಲ, ಸರಳವಾಗಿ ಹೆತ್ತ ತಾಯಿ ಅಂತೆ ಕರುಣೆ ರಾಯರದು. ನಿಮಗೆ ಇತ್ತೀಚಿನ ಪವಾಡ ಹಿಸ್ಟಾರಿಕಲ್ ಈವೆಂಟ್ ಅಂದರೆ 1820ರಲ್ಲಿ ಒಂದು ಘಟನೆ ನಡೆಯುತ್ತೆ. ರಾಯರು ಬೃಂದಾವನಸ್ಥರಾಗಿದ್ದು 1671ರಲ್ಲಿ, ಸನ್ಯಾಸತ್ವ ಸ್ವೀಕಾರ ಮಾಡಿದ್ದು 1621ರಲ್ಲಿ. 1671ರಲ್ಲಿ ಬೃಂದಾವನ ಪ್ರವೇಶ ಮಾಡ್ತಾರೆ. 1820ರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇತ್ತು.
ಅವರು ಒಬ್ಬ ಕಲೆಕ್ಟರ್ನ ಅಪಾಯಿಂಟ್ ಮಾಡ್ತಾರೆ. ಏನು ಅಂದರೆ ಮಂತ್ರಾಲಯನ ಎನ್ಕ್ರೋಚ್ ಮಾಡ್ಕೋಬೇಕು, ಎಂಡೋಮೆಂಟಿಗೆ ತೊಗೊಂಡ್ಬಿಡ್ಬೇಕು, ತುಂಬ ಜನ ಬರ್ತಾ ಇದ್ದಾರೆ, ಅಲ್ಲಿ ಚೆನ್ನಾಗಿ ಹಣ ವರಮಾನ ಇದೆ ಅಂತ ಬ್ರಿಟಿಷ್ ಗೌರ್ಮೆಂಟ್ ಭಾವನೆ. ಅದು ನಾವು ತೊಗೊಂಡ್ಬಿಡೋಣ ಅನ್ನೋ ಭಾವನೆಯಿಂದ ಈ ಕಲೆಕ್ಟರ್ ಥಾಮಸ್ ಅಂಥೇಳಿ, ಥಾಮಸ್ ಮಂಡ್ರೋ ಅಂಥೇಳಿ, ಈಸ್ ಎ DC ದಿ ಮಡ್ರಾಸ್ ರೆಸಿಡೆನ್ಸಿ ಅಂತಿತ್ತು, ಆತನ ಅಪಾಯಿಂಟ್ ಮಾಡ್ತಾರೆ. ಆ ಥರ ಬಳ್ಳಾರಿಲಿ ಅಲ್ಲಿಲ್ದಂಥ ತಹಸೀಲ್ದಾರರು, ಅಲ್ಲಿ ಶಾನ್ಭೋಗರು, ಯಾರ್ಯಾರು ವಿಲೇಜ್ ಅಕೌಂಟೆಂಟ್ಸು, ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾನೆ, ನಾನು ಬರ್ತೀನಿ, ಚೆಕ್ ಮಾಡ್ತೀನಿ, ಅದು ನಾವು ಎನ್ಕ್ರೋಚ್ ಮಾಡ್ಕೋಬೇಕು ಗೌರ್ಮೆಂಟ್ಗೆ ಆ ಭಾಗನ, ಮಂಚಾಲೆ ಕ್ಷೇತ್ರನ ಅಂತೆಲ್ಲ ಎಲ್ಲ ಬರ್ತಾರೆ. ಪಾಪ DC ಬರ್ತಾ ಇದ್ದಾರಲ್ಲ ಅಂತ, ಕಲೆಕ್ಟ್ರು ಅಂತ ಒಳ್ಳೆ ಗೌರವ ಸ್ಥಾನ ಬರ್ತಾರೆ. ಅವ್ರು ಎಲ್ಲಿದೆ, ವೇರ್ ಇಸ್ ದಟ್ ತುಂಬ, ಅವ್ರಿಗೇನಾದರೂ ಸಮಾಧಿ ಎಲ್ಲಿದೆ ಅದು ಅಂತ ತೋರಿಸ್ತಾರೆ. ನೋಡಿ ಅಲ್ಲಿದೆ ಬೃಂದಾವನ ಅಂತ. ಆಮೇಲೆ ಕೆಲವರು ಹೇಳ್ತಾರೆ, ನಾವು ಅಲ್ಲಿ ತನಕ ಹೋಗೋಕ್ಕೆ ಶೂ ದಯವಿಟ್ಟು ಬಿಚ್ಚಿಬಿಡಿ ಅಂತ. ಇಲ್ಲ ನೀವೆಲ್ಲ ಮೂಡ್ರು, ಆಲ್ ರೈಟ್ ಅಂತ ಹೇಳಿ ಅವನು ಸ್ವಲ್ಪ ಕಟ್ಟಸಿ ತೋರಿಸಿ ಶೂ ಬಿಚ್ತಾನೆ. ಅವ್ರ ಜೊತೆಯೆಲ್ಲ ಹೋಗ್ತಾ ಇರುವಾಗ ಹೀಗೆ ನೋಡ್ತಾ ಇದ್ದಾನೆ, ನಿಂತುಬಿಡ್ತಾನೆ, ಹೀಗೆ ನಿಂತುಬಿಡ್ತಾ ಇದ್ದಾನೆ. ಹೀಗೆ ಕೈ ಇಟ್ಕೊಂಡು ಬಿಟ 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 ಅಂತ ಸ್ತೋತ್ರ ಮಾಡ್ತಾನೆ. ಇವರೆಲ್ಲ ಅನ್ಕೋತಾರೆ ಇದೇನು ಸ್ತೋತ್ರ ಮಾಡ್ತಾನೆ, ಇಂಗ್ಲೀಷ್ ಮ್ಯಾನ್ ಅವನು. ಆಮೇಲೆ ಒಂದು ಹೆಜ್ಜೆ ಹಿಂದೆ ಬರ್ತಾನೆ, ಅವ್ರ ಪಕ್ಕದಲ್ಲಿದ್ದವರಿಗೆ ತೋರಿಸ್ತಾನೆ, ವಾಟ್ ಇಸ್ ದಿಸ್ ಅಂತ. ರಾಯರು ಅಕ್ಷತೆ ಕೊಟ್ಟಿರ್ತಾರೆ, ಇದು ನಡೆದ ಘಟನೆ 1820ರಲ್ಲಿ ಅಕ್ಷತೆ ಕೊಟ್ಟಿದ್ದಾರೆ. ಅವನು ಹೇಳ್ತಾನೆ, ದಿಸ್ ಸೈಂಟ್ ಹ್ಯಾಸ್ ಸ್ಪೋಕನ್ ಮೀನ್ ಇಂಗ್ಲೀಷ್, ನನಗೆ ಆಂಗ್ಲ ಭಾಷೆಯಲ್ಲಿ ಮಾತಾಡಿದ್ರು, ಈ ಕ್ಷೇತ್ರನ ಯಾವುದೇ ಕಾಲಕ್ಕೂ ಟಚ್ ಮಾಡಬೇಡಿ, ಸ್ಪರ್ಶ ಮಾಡಬೇಡಿ. ನಿಮ್ಮ ಸರ್ಕಾರ ಚೆನ್ನಾಗಿ ಉಳಿಬೇಕು ಅಂದರೆ, ಜನತೆ ಒಳ್ಳೇದಾಗಬೇಕು ಅಂದರೆ ಇದರ ಸ್ಪರ್ಶ ನೀವು ಮಾಡೋಕ್ಕೆ ಹೋಗ್ಬಿಡಿ, ಯಾವ ಸರ್ಕಾರದ ನಿಯಂತ್ರಣಕ್ಕೂ ಇದು ಬರಬಾರ್ದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಐ ವಿಲ್ ಫಾಲೋ ಇಟ್. ಬರೆದಿದ್ದಾನೆ ಅವನು, ಬಳ್ಳಾರಿ ಗೆಜೆಟ್ನಲ್ಲಿ ರೆಕಾರ್ಡ್ ಆಗಿದೆ ಅದು. ಯಾವುದೇ ಕಾರಣಕ್ಕೂ ಬ್ರಿಟಿಷ್ ಗೌರ್ಮೆಂಟು ಈ ಮಂತ್ರಾಲಯ ಕ್ಷೇತ್ರವನ್ನು ತಗೊಳ್ಬಾರ್ದು, ಇಂಡಿಪೆಂಡೆಂಟಾಗಿ ಬಿಡಬೇಕು ಅಂಥೇಳಿ ಬರೆದಿಯಾನೆ. ತನ್ನ ಮಗಳಿಗೆ ಒಂದು ಪತ್ರ ಬರೆದಿಯಾನೆ, ಐ ಸಾ ದಟ್ ಸೈಂಟ್. ಅವನೇನು ಹೇಳ್ತಾನೆ ಅಂದರೆ, ಬೃಂದಾವನದಿಂದ ಒಬ್ಬ ವ್ಯಕ್ತಿ ಕಾಣಿಸ್ಕೊಂಡ್ರು ನಮಗೆ, ಅದ್ಭುತ ಆ ಚೈತನ್ಯ, ಐ ಆಮ್ ಅನೇಬಲ್ ಟು ಎಕ್ಸ್ಪ್ಲೈನ್ ಇಟ್. ಅವ್ನು ನಡುಕ್ತಾ ಇದ್ದಾನೆ ಅದನ್ನು ನೋಡಿಕೊಂಡು. ಇವರಿಗೆಲ್ಲ ಯಾರಿಗೂ ಆಗಿಲ್ಲ, ದಾಖಲೆ ಇದೆ, ಅದು ಬಳ್ಳಾರಿ ಗೆಜೆಟ್ನಲ್ಲಿ ದಾಖಲೆ ಇದೆ. ಅವನು ಹೇಳ್ತಾನೆ, ಆಮೇಲೆ ತನ್ನ ಮಗಳಿಗೆ ಪತ್ರ ಬರುತ್ತಾನೆ ಇಂಗ್ಲೆಂಡ್ಗೆ, ಐ ಕೆಪ್ಟ್ ದಟ್ ಹೋಲಿ ರೈಸ್, ಆ ಅಕ್ಕಿ ನಿನಗೂ ಕೊಡ್ತೀನಿ ನಾನು ಮಂತ್ರ ಹಾಕಿಸ್ದೆ, ಇಟ್ಟಿದ್ದೀನಿ ಅದನ್ನು, ಹ್ಯಾಸ್ ಗಿವನ್ ಮೀ. ಆಮೇಲೆ ಸ್ವಲ್ಪ ದಿವಸ ಅವನಿಗೆ ಸರ್ ಹುಡ್ ಸಿಕ್ತು, ಸರ್ ಥಾಮಸ್ ಮಂಡ್ರೋ ಅಂತ ಅದ. ಆಮೇಲೆ ಥಾಮಸ್ ಮಂಡ್ರೋ ಆಗಿದ್ದನು, ಅದೇನೋ ರಾಯ್ಟ್. ಅವನು ಯಾವ ಕಾಲದಲ್ಲಿ ಏನಾಗಿದ್ದ ನೋಡಿ, ಯಾರಿಗೇನು ಅನುಗ್ರಹ ಆಗುತ್ತೆ ಅಂದರೆ, ಇದು ರೆಕಾರ್ಡ್ ಆಗಿದೆ. ನೀವು ಮಂತ್ರಾಲಯಕ್ಕೆ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಥಾಮಸ್ ಮಂಡ್ರೋದೊಂದು ಯಾವುದೋ ಒಂದು ಚಿತ್ರ, ತೈಲ ಚಿತ್ರ ಹಾಕಿ ಏನು ಇನ್ಸಿಡೆಂಟ್ ನಡೀತು ಅಂತ. ಯಾಕೆಂದ್ರೆ ನೀವು ಪವಾಡ ಅಂತ ಹೇಳಿದ್ರಲ್ಲ, ಬೇಕಾದಷ್ಟು ಪವಾಡಗಳು, ಒಂದೆರಡಲ್ಲ, 6 ಥರಗೆ ಇವತ್ತಂತೂ ಹತ್ತಿರದ ಗುರುಗಳವರು, ತಾಯಿಯ ಭಾವನೆ ಇದ್ದಂಥ ಮಹಾನ್ ಭಾವ. ಭಗವಂತನನ್ನ ಒಲಿಸ್ಕೋಬೇಕು ಅಂತ ಅಂದ್ರೆ ನಾನಾ ದಾರಿಗಳನ್ನ ಹೇಳ್ತಾರೆ, ಮಂತ್ರದ ಉಚ್ಚಾರಣೆ, ಪೂಜೆ, ವ್ರತಾಚರಣೆ, ಉಪವಾಸ ಅಂತ. ರಾಯರನ್ನ ಒಲಿಸ್ಕೋಬೇಕು, ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಅಂದ್ರೆ ಅದಕ್ಕಿರುವಂತ ದಾರಿ ಯಾವುದು? ಯಾಕಂದ್ರೆ ರಾಯರನ್ನ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ ಅಲ್ಲ, ಸರಳವಾದ ಮಾರ್ಗ ಇರುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ನೀವು ಹೇಳಿ ಸರಿ. ರಾಯರು ಒಂದು ಸಂದೇಶ ಕೊಡ್ತಾರೆ, ತಾವು ಬೃಂದಾವನದಲ್ಲಿ ಪ್ರವೇಶ ಮಾಡುವಾಗ ಎಲ್ಲರೂ ಮುಕ್ತಿ ಇಷ್ಟಪಡ್ತಾರೆ, ಮೋಕ್ಷವನ್ನು ಇಷ್ಟಪಡ್ತಾರೆ. ಮುಕ್ತಿ ಇಷ್ಟಪಡಬೇಕಾದ್ರೆ ಭಗವಂತನ ಅನುಗ್ರಹ ಆಗಬೇಕಪ್ಪ, ನಾರಾಯಣನ ಅನುಗ್ರಹ ಆಗಬೇಕು. ನಾರಾಯಣನ ಅನುಗ್ರಹ ಆಗ್ಬೇಕಾರೆ ನಾರಾಯಣನಲ್ಲಿ ಭಕ್ತಿ ಮಾಡಬೇಕು. ಇದೆರಡು ಕಲ್ತ್ಕೊಳ್ಳಿ ಅಂತಾರೆ. ಎಲ್ಲರೂ ಮುಕ್ತಿ ಅಪೇಕ್ಷೆ ಪಡ್ತೀರಾ, ಅದು ನಾರಾಯಣನ ಅನುಗ್ರಹ ಆಗಬೇಕು. ನಮಗೆ ವೈಕುಂಠ ಧಾಮ ಸಿಕ್ಕಬೇಕಾದ್ರೆ ಅದಕ್ಕೆ ಏನು ಅಂದರೆ ಭಕ್ತಿ ಮಾಡಿ, ಭಗವಂತನಲ್ಲಿ ನಿರಂತರ ಭಕ್ತಿ ಇರಲಿ ನಿಮಗೆ. ಆ ಸಂದೇಶ ರಾಯರು ಕೊಡ್ತಾರೆ. ರಾಯರನ್ನು ಒಲಿಸ್ಕೊಳ್ಳೋಕೆ ವಿಶೇಷ ಅಂತಂದರೆ ಮಾನಸಿಕವಾದಂಥ ಉಪಾಸನೆ ಇರಬೇಕು. ಯಾರು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾರೆ, ನಮ್ಮಲ್ಲಿ ಪುರಾಣದಲ್ಲಿ ಒಂದು ಮಾತಾಡ, ಪೇಶಲಂಚ ಅನುರೂಪಂಚ ಕರ್ತವ್ಯ ಹಿತಮಾತ್ಮನಃ. ನಿನ್ಗೆ ಯಾವ ಥರ ಅನುಕೂಲ ಆಗುತ್ತೋ, ವಿಪರೀತ ಕಷ್ಟಪಡೋಕ್ಕೆ ಹೋಗಬೇಡ, ತುಂಬ ಉಪವಾಸ ಇಡಬೇಕು, ತುಂಬ ಕಷ್ಟಪಡೋಕ್ಕೆ ಹೋಗಬೇಡ. ನಿನ್ನ ಮನಸ್ಸನ್ನು ಅವರು ಕೊಡು. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ, ಇದು ಆಂಜನೇಯ ಹೇಳಿದ್ದು. ನಮ್ಮ ಮನಸ್ಸು ಬಹಳ ಮುಖ್ಯ, ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಳ್ಳೋಕ್ಕೆ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಬಂಧನಕ್ಕೆ ಮುಕ್ತಿಗೆ ಯಾರು ಕಾರಣ ಅಂತಂದರೆ ಮನಸ್ಸೇ. ಆ ಮನಸ್ಸಿನಲ್ಲಿ ಅವ್ರನ್ನ ಧಾರಣೆ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯವೋ ಅಷ್ಟೊತ್ತು
ಧ್ಯಾನಸ್ಥರಾಗಬೇಕು. ಮತ್ತು ನಮ್ಮಲ್ಲಿದ್ದಂಥ ಕೆಲವು ಗುಣಗಳನ್ನು, ಕೆಟ್ಟ ಗುಣಗಳನ್ನು, ಈ ಕಾಮ, ಕ್ರೋಧ, ಲೋಭ ತ್ಯಜಿಸಬೇಕು. ಇಲ್ಲದವರು ರಾಯರು ಅಷ್ಟು ಸುಲಭವಾಗಿ ಅನುಗ್ರಹ ಮಾಡಲ್ಲ. ನಾವೇನೋ ಅನಾಚಾರಿಗಳಾಗಿದ್ದು ಮಾಡಬಾರ್ದೇದು ಮಾಡಿ ಎಲ್ರಿಗೂ ಹಿಂಸೆ ಕೊಟ್ಟು ತೊಂದರೆ ಕೊಟ್ಟು ರಾಯರು ನಮ್ಗೆ ಅನುಗ್ರಹ ಮಾಡಿದ್ರೆ ಮಾಡಲ್ಲ. ಅದಕ್ಕೆ ನಾವು ಆ ಗುಣ, ಕೃಷ್ಣ ಅದನ್ನು ಹೇಳ್ತಾನೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ಆತ್ಮನಾಶನ ಕಾಮಕ್ರೋಧಸ್ತಥಾ ಲೋಭೋ ತಸ್ಮಾದೇತತ್ ತ್ರಯಂ ತ್ಯಜೇತ್. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನನ್ನ ಭಕ್ತರಾದರು ಈ 3 ಕೆಟ್ಟ ಗುಣ ಬಿಡಬೇಕಪ್ಪ, ಕಾಮ, ಕ್ರೋಧ, ಲೋಭ ಬಿಟ್ಟರೆ ಇದು ಆತ್ಮನಾಶಕವಾದ್ದು. ನಿಜವಾಗ್ಲೂ ಶರೀರ ಬಿಟ್ಟ ಮೇಲೆ ನಮ್ಮ ನರಕಕ್ಕೆ ಕರ್ಕೊಂಡು ಹೋಗೋದು ಯಾವುದಂದ್ರೆ ಈ ಗುಣಗಳೇ ಅಂತೆ, ಕೆಟ್ಟ ಗುಣಗಳು. ಅದೇ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಕೃಷ್ಣನ ಸಂದೇಶ ಅದು. ಹಾಗೆ ರಾಯರು ತಾವು ಸರಳ, ಭಕ್ತರು ಆ ರೀತಿ ಅನೇಕ ಅವರು ಪವಾಡ ತೋರಿಸಿದ್ದು, ಅವ್ರು ಪವಾಡ ಪುರುಷರಾಗಬೇಕು ಅಂತಲ್ಲ. ಇವತ್ತು ರಾಯರು ನಮ್ಮ ಸಮಾಜದ ಮುಂದೆ ಇರೋದು ಅವರು ಕೊಟ್ಟಂಥ ಅಪಾರವಾದಂಥ ಜ್ಞಾನಶಕ್ತಿ. ಬೇಕಾಷ್ಟು ನಮಗೆ ಬೇಕಾಷ್ಟು ದೊಡ್ಡ ದೊಡ್ಡ ಜ್ಞಾನದ ಭಂಡಾರವೇ ಕೊಟ್ಬಿಟ್ಟಿದ್ದಾರೆ. ನೋಡಿ, ರಾಘವೇಂದ್ರ ಸ್ವಾಮಿಗಳು ಬ್ರಹ್ಮಸೂತ್ರಕ್ಕೆ ಅರ್ಥವನ್ನು ಮಾಡಿದ್ದಾರೆ. ತಂತ್ರದೀಪಿಕಾ ಅಂತ ಭಾಳ ಸುಲಭ. ಅದು 564 ಮಂತ್ರ ಇದೆ ಬ್ರಹ್ಮಸೂತ್ರ. ಭಗವಾನ್ ವೇದವ್ಯಾಸರು ಮಾಡಿದ್ದದನ್ನು ಅದಕ್ಕೆ ತಾತ್ಪರ್ಯವನ್ನು ಕೊಟ್ಟಿದ್ದಾರೆ, ಭಾಷ್ಯವನ್ನು ಬರೆದಿದ್ದಾರೆ. ತಂತ್ರದೀಪಿಕಾ ಅದ್ಭುತವಾದಂಥ ಟಿಪ್ಪಣಿ ಶ್ರೀಮನ್ ನ್ಯಾಯಸುಧಾಗೆ ಪರಿಮಳ ಗ್ರಂಥ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅದು. ಅದಕ್ಕೆ ಅವ್ರಿಗೆ ಹೆಸರೇ ಪರಿಮಳಾಚಾರ್ಯ. ಇವತ್ತು ನೀವು ರಾಯರ ಮಠದಲ್ಲಿ ಕೆಲವು ಸಲ ಪರಿಮಳ ಪ್ರಸಾದ ಅಂತ ಕೊಡ್ತಾರೆ. ಈ ಪರಿಮಳ ಶೀರ್ಷಿಕೆ, ಅವ್ರದ್ದು ಕ್ಯಾಪ್ಷನ್. ಇದಕ್ಕೆ ಆ ಟಿಪ್ಪಣಿಗೆ ಪರಿಮಳ ಅಂತ ಬರೆದಿದ್ದು. ಸೂತ್ರ ಭಾಷ್ಯ ಕೊಟ್ಟಿದ್ದಾರೆ, ಅಣುಭಾಷ್ಯ ಕೊಟ್ಟಿದ್ದಾರೆ, ನ್ಯಾಯ ಮುಕ್ತಾವಳಿ, ಶ್ರೀರಾಮ ಚಾರಿತ್ರ ಮಂಜರಿ, ಮತ್ತೆ ವೇದಗಳಿಗೆ ಎಲ್ಲ ವೇದಗಳಿಗೂ ಭಾಷ್ಯ ಬರೆದಿದ್ದಾರೆ. ಬಹಳ ಅಪರೂಪವಾದ. ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಮತ್ತಷ್ಟು ಕೇಳ್ತೀನಿ, ಯಾಕಂದ್ರೆ ಬಹಳಷ್ಟು ವಿಚಾರಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.